ಕತೆ ಕತೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೆಲ್ಲ ಎಲ್ಲಿದ್ದೀರಿ? ಇವತ್ತಿನ ಹೊಸ ಕತೆ ಹೆಸರೇನು ಗೊತ್ತಾ? ಅಂಬರವೆಂಬ ಹಡಗು. ಇವತ್ತು ಹೊಸ ಕತೆ ಹೇಳ್ತೇನೆ, ಅಂಬರವೆಂಬ ಹಡಗು. ಒಂದಾನೊಂದು ಕಾಲದಲ್ಲಿ ಸಿಂಹಳ ದೇಶದಲ್ಲಿ ಜಯಸೂರ್ಯನೆಂಬವನು ಊರಾಚೆ ತನ್ನ ದೊಡ್ಡ ಬಂಗಲೆಯಲ್ಲಿ ವಾಸವಾಗಿದ್ದ. ಜಯಸೂರ್ಯ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿ ಬೆಳೆದ ನಾಜೂಕು ಸ್ವಭಾವದವ. ಚಿಕ್ಕಂದಿನಿಂದ ತಾನು ಬಯಸಿದ್ದೆಲ್ಲ ಒಡನೆ ಪಡೆಯುತ್ತಿದ್ದ ಅದೃಷ್ಟಶಾಲಿ. ಕಷ್ಟ ಅಂದರೆ ಏನು ಎಂಬ ಅರಿವೇ ಇಲ್ಲ. ಆತನ ಹೆತ್ತವರು ಆತ ಬಯಸಿದಂತೆ ಆತನಿಗೆ ಹೆಚ್ಚಿನ ವಿದ್ಯೆಯನ್ನು ಕಲಿಯುವಲ್ಲಿ ಸಹಾಯ ಮಾಡಿದರು. ವಿದ್ಯೆ ಕಲಿತ ಜಯಸೂರ್ಯ ತನ್ನಷ್ಟು ಬುದ್ಧಿವಂತ ಸುತ್ತಲೂ ಯಾರೂ ಇಲ್ಲವೆಂಬ ಭ್ರಮೆಯಲ್ಲಿ ಬೀಗುತ್ತಿದ್ದ. ಸಿಂಹಳ ದೇಶ ಸುತ್ತಲೂ ಸಮುದ್ರದಿಂದ ಆವರಿಸಿರುವುದರಿಂದ ಹೆಚ್ಚಾಗಿ ಮಕ್ಕಳೇ ಆಗಿನ ಕಾಲದಲ್ಲಿ ಜನರು ದೂರ ದೇಶಗಳಿಗೆ ಹಡಗಿನ ಸಹಾಯದಿಂದ ಹೋಗುತ್ತಿದ್ದರು. ಜಯಸೂರ್ಯ ತಾನೂ ಮಹತ್ ಕಾರ್ಯ ಸಾಧಿಸಿ ಸಿಂಹಳ ದೇಶವನ್ನೇ ದಂಗುಬಡಿಸಬೇಕು ಎಂದು ಏನೇನೋ ಯೋಜನೆ ಹಾಕಿಕೊಂಡು ದೂರಿಗೆ ಹೋಗಲು ಎಲ್ಲ ತಯಾರು ಮಾಡಿಕೊಳ್ಳುತ್ತಾನೆ. ಹಡಗಿನಲ್ಲಿ ಹೋಗುವಾಗ ತನ್ನ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ವಿಧವಾದ ವಸ್ತುಗಳನ್ನು ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು ಬೀಗದಿಂದ ಭದ್ರಪಡಿಸುತ್ತಾನೆ. ತನ್ನ ದೀರ್ಘಕಾಲದ ಹಡಗು ಯಾತ್ರೆ ಹಾಗೂ ದೂರ ದೇಶದ ವಾಸಕ್ಕೆ ಬೇಕಾದ ಪೋಷಾಕು, ಪಾತ್ರೆ, ಪಗಡಿ, ತನ್ನ ವ್ಯಾಪಾರಕ್ಕೆ ಬೇಕಾದ ಬೆಲೆ ಬಾಳುವ ವಸ್ತುಗಳು ಎಂದು ಲೆಕ್ಕಕ್ಕಿಂತ ಸ್ವಲ್ಪ ಅಧಿಕವೇ ಎನ್ನುವಷ್ಟು ಒಯ್ಯುವ ತಯಾರಿ ನಡೆಸಿದ. ತಂದೆ ತಾಯಿಯರಿಗೆ ಇರುವ ಒಬ್ಬ ಮಗ ಅಷ್ಟು ದೂರ ಹೋಗುವುದು ಅಷ್ಟು ಇಷ್ಟವಿರಲಿಲ್ಲ. ಆದರೆ ಮಗನ ಆಸೆಗೆ ಅಡ್ಡಿ ಬಾರದೆ ಆತನಿಗೆ ಬಗೆಬಗೆಯ ತಿಂಡಿ ತೀರ್ಥಗಳನ್ನು ಕಟ್ಟಿಕೊಟ್ಟರು. ಒಂದು ಪ್ರಾತಃ ಕಾಲದಲ್ಲಿ ಜಯಸೂರ್ಯ ಹಡಗನ್ನು ಆತನ ಸಕಲ ಸಾಮಾನು ಸರಂಜಾಮುಗಳೊಡನೆ ಏರಿದ. ಹಡಗು ಆತನಂತೆ ಬೇಕಾದಷ್ಟು ಉಳಿದ ಪ್ರಯಾಣಿಕರನ್ನು ತುಂಬಿಕೊಂಡು ಉತ್ತರ ದಿಕ್ಕಿಗೆ ನಿಧಾನವಾಗಿ ಪ್ರಯಾಣ ಬೆಳೆಸಿತು. ಜಯಸೂರ್ಯ ಪ್ರಥಮ ಬಾರಿ ಹಡಗಿನ ಪ್ರವಾಸ ಕೈಗೊಂಡಿದ್ದ. ಹೊಸ ಅನುಭವ ಆತನಿಗೆ. ಬಹಳ ಉತ್ಸಾಹದಿಂದ ಹಡಗಿನ ಸಹ ಪ್ರಯಾಣಿಕರನ್ನು ಮಾತಿಗೆಳೆದು ತನ್ನ ಹಮ್ಮು ಬಿಮ್ಮು ತೋರಿಸುತ್ತಾ ತಾನು ಮಹಾಬುದ್ಧಿವಂತ ಎಂದು ಮೆರೆಯುತ್ತಿರುತ್ತಾನೆ. ಕನಕರತ್ನನೆಂಬವ ಜಯಸೂರ್ಯನ ಸಹ ಪ್ರಯಾಣಿಕ. ಜಯಸೂರ್ಯನ ಹಾವಭಾವ, ಆತನ ಬುದ್ಧಿವಂತಿಕೆಯ ಪ್ರದರ್ಶನವನ್ನೆಲ್ಲ ಗಮನಿಸುತ್ತಾ ಒಳಗೊಳಗೇ ನಗುತ್ತಿದ್ದ ಕನಕರತ್ನ ಒಬ್ಬ ಸಾಮಾನ್ಯ ಯುವಕ. ವಿದ್ಯೆ ಕಲಿಯಲು ಬೇಕಾದಷ್ಟು ಅನುಕೂಲವಿಲ್ಲದ್ದರಿಂದ ತಾನೇ ಪ್ರಯತ್ನಪಟ್ಟು ಅಲ್ಲಿ ಇಲ್ಲಿನ ಅನುಭವದಿಂದ ಬುದ್ಧಿವಂತನಾಗಿದ್ದ. ಆತನು ತನ್ನಷ್ಟಕ್ಕೆ ತಾನು ಯಾರೊಡನೆಯೂ ಹೆಚ್ಚಾಗಿ ವಾದ ಮಾಡದೆ ಎಲ್ಲರಿಗೂ ಉಪಕಾರಿಯಾಗಿದ್ದ. ಸಮಯ ಪ್ರಜ್ಞೆ ಆತನ ವಿಶೇಷ ಗುಣವಾಗಿತ್ತು. ಕನಕರತ್ನನು ಪ್ರಥಮ ಬಾರಿಯೇ ಹಡಗಿನ ಪ್ರಯಾಣ ಮಾಡುತ್ತಿದ್ದುದು. ಜಯಸೂರ್ಯ ಪ್ರಯಾಣಿಸುತ್ತಿದ್ದ ಹಡಗು ಬಹಳ ಹೆಸರುವಾಸಿಯಾಗಿತ್ತು. ಅಂಬರ ಎಂದು ಆ ಹಡಗಿನ ಹೆಸರು. ಒಮ್ಮೆಗೆ 400-500 ಪ್ರಯಾಣಿಕರನ್ನು ಹೊರಬಲ್ಲ ಬೃಹತ್ ಹಡಗು ಅದಾಗಿತ್ತು. ಹಡಗು ನೋಡಿದ್ದೀರಲ್ಲ ಮಕ್ಕಳೇ, ಅಲ್ಲಿ ಎಲ್ಲ ರೀತಿಯ ಅವಘಡಗಳಿಗೂ ಬೇಕಾದ ತಯಾರಿ ಆ ಹಡಗಲ್ಲಿತ್ತು. ಒಟ್ಟಿನಲ್ಲಿ ಒಂದು ಸುಸಜ್ಜಿತ ಹಡಗು ಅಂಬರ. ಶ್ರೀಮಂತರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಬೇರೆ ಬೇರೆ ರೀತಿಯ ಅನುಕೂಲಗಳಿದ್ದವು ಆ ಹಡಗಿನಲ್ಲಿ. ಹಡಗಿನ ಮೇಲ್ಛಾವಣಿಯಲ್ಲಿ ಪ್ರಯಾಣಿಕರು ಶುದ್ಧ ಗಾಳಿಯ ಸೇವನೆಗೆ ಪ್ರಾತಃ ಕಾಲದಲ್ಲಿ ಬರುತ್ತಿದ್ದರು. ಹಾಗೆ ಸಾಯಂಕಾಲ ಸೂರ್ಯಾಸ್ತದ ಸೊಬಗನ್ನು ನೋಡಲು ಪ್ರಯಾಣಿಕರು ಹಡಗಿನ ಛಾವಣಿಗೆ ಏರಿ ಬರುತ್ತಿದ್ದರು. ಅಲ್ಲಿ ಪ್ರಯಾಣಿಕರು ತಮ್ಮಿಷ್ಟದ ಹಾಡು ಹಾಡುತ್ತಾ ನಲಿಯುತ್ತಾ ಮೋಜು ಮಾಡುತ್ತಿದ್ದರು. ಒಂದು ಮುಸ್ಸಂಜೆ ಏನಾಯಿತು ಗೊತ್ತಾ ಮಕ್ಕಳೇ? ಒಂದು ಮುಸ್ಸಂಜೆ ಜಯಸೂರ್ಯ ಹಡಗಿನ ಛಾವಣಿಯಲ್ಲಿ ನಿಂತುಕೊಂಡು ಸಮುದ್ರವನ್ನೇ ವೀಕ್ಷಿಸುತ್ತಿರುವಾಗ ದೂರದಲ್ಲಿ ಒಂದು ನಾವೆ ಬರುತ್ತಿರೋದು ಕಾಣುತ್ತದೆ. ಕೂಡಲೇ ತನ್ನೊಡನಿರುವ ದುರ್ಬೀನಿನ ಸಹಾಯದಿಂದ ನೋಡುತ್ತಾನೆ. ಆ ನಾವೆ ವಿಶೇಷ ರೀತಿಯಿಂದ ಮಾಡಿದಂತೆ ಭಾಸವಾಗಿ ಯಾರೋ ಅತ್ಯಂತ ಶ್ರೀಮಂತ ನಗರದಿಂದ ಬರುತ್ತಿದ್ದಾರೆ. ಅವರ ಸ್ನೇಹ ಸಂಪಾದನೆಯಿಂದ ತನ್ನ ಮುಂದಿನ ವ್ಯಾಪಾರ ಸುಲಭ ಆಗಬಹುದು ಎಂದು ಕನಸು ಕಟ್ಟುತ್ತಾ ಹಡಗಿನ ನಾವಿಕನೊಡನೆ ಆ ನಾವೆ ಹತ್ತಿರ ಬರುತ್ತಿದ್ದಂತೆ ನಮ್ಮ ಹಡಗಿಗೆ ಅವರನ್ನು ಸ್ವಾಗತಿಸೋಣ ಎಂದು ಒಪ್ಪಿಸುತ್ತಾನೆ. ಆದರೆ ಕನಕರತ್ನನಿಗೆ ಜಯಸೂರ್ಯನ ವಿಚಾರ ಸ್ವಲ್ಪ ಸಹ ಹಿಡಿಸುವುದಿಲ್ಲ.
ಕನಕರತ್ನ ಭಾರೀ ಸೂಕ್ಷ್ಮಮತಿ. ಆತನು ದುರ್ಬೀನಿನ ಸಹಾಯದಿಂದ ಆ ನಾವೆಯನ್ನು ಪರೀಕ್ಷಿಸುತ್ತಾನೆ. ಆತನಿಗೆ ತಮಗೆ ಗುರುತಿಲ್ಲದವರನ್ನು ತಮ್ಮ ಹಡಗಿಗೆ ಆಹ್ವಾನಿಸುವ ವಿಚಾರ ತುಂಬ ಅಪಾಯದ್ದು ಎಂದು ತಿಳಿದಿದ್ದ. ಅದು ಅದಲ್ಲದೆ ಕಡಲುಗಳ್ಳರ ಬಗ್ಗೆ ಬಹಳ ಕಥೆಯನ್ನು ಕೇಳಿದ್ದ ಕನಕರತ್ನ. ಆದರೆ ಬುದ್ಧಿವಂತನಂತೆ ತೋರಿಸಿಕೊಳ್ಳುತ್ತಿದ್ದ ಜಯಸೂರ್ಯನ ಮಾತಿಗೆ ಹಡಗಿನ ನಾವಿಕ ಮಾರು ಹೋಗಿ ದೂರದಿಂದ ಬರುವ ನಾವೆಯವರನ್ನು ಆಹ್ವಾನಿಸಲು ಒಪ್ಪುತ್ತಾನೆ. ಸೂರ್ಯ ಮುಳುಗಿ ಕತ್ತಲು ಆವರಿಸಿರುವಂತೆ ಆ ನಾವೆಗೆ ತಮ್ಮ ಹಡಗಿಗೆ ಬರಲು ಸಂಜ್ಞೆ ಕಳಿಸುತ್ತಾನೆ ಹಡಗಿನ ನಾವಿಕ. ನಮ್ಮ ನಾವೆಗೆ ಬನ್ನಿ ಎಂದು ಅವರಿಗೆ ಒಂದು ಸಂಜ್ಞೆಯನ್ನು ಕಳಿಸ್ತಾನೆ. ನಾವೆಯಿಂದ ಒಬ್ಬ ವಿಚಿತ್ರ ವೇಷಧಾರಿ ಹಡಗಿನೊಳಗೆ ಧುಮುಕುತ್ತಾನೆ. ಕೂಡಲೇ ಜಯಸೂರ್ಯ ತನ್ನ ಪರಿಚಯ ಹೇಳಿಕೊಂಡು ಹಡಗಿನ ತನ್ನ ಕೊಠಡಿಗೆ ಆತನನ್ನು ಕರೆದೊಯ್ಯುತ್ತಾನೆ. ಇವನ್ನೆಲ್ಲ ಕನಕರತ್ನ ಗಮನಿಸುತ್ತಾ ತನ್ನದೇ ಎಚ್ಚರಿಕೆಯ ಮಾತನ್ನು ಇತರರೊಡನೆ ಹಂಚಿಕೊಳ್ಳುತ್ತಿದ್ದ. ಜಯಸೂರ್ಯ ಕೊಠಡಿಗೆ ಹೋದ ಆ ಅಪರಿಚಿತ ಇದ್ದ ಅಪಾರ ಸಾಮಾನು ಸರಂಜಾಮನ್ನು ನೋಡಿ ತನ್ನ ಪೋಷಾಕಿನಲ್ಲಿ ಅಡಗಿಸಿಟ್ಟುಕೊಂಡ ಒಂದು ಬಂದೂಕನ್ನು ಜಯಸೂರ್ಯನೆಡೆಗೆ ಚಾಚುತ್ತಾನೆ. ಜಯಸೂರ್ಯ ಭಯದಿಂದ ನಡುಗುತ್ತಾನೆ. ನಾವೆಯಿಂದ ಇನ್ನೂ ಹಲವಾರು ದಾಂಡಿಗರು ಅಂಬರಕ್ಕೆ ಏರಿ ಬಂದು ಪ್ರಯಾಣಿಕರನ್ನು ಸೂರೆಗೊಳ್ಳತೊಡಗುತ್ತಾರೆ. ಕನಕರತ್ನ ಆ ಕೂಡಲೇ ಅಂಬರದಲ್ಲಿ ಮೊದಲೇ ಸಜ್ಜಾಗಿರುವ ಹಲವಾರು ತುಪಾಕಿ ಆಯುಧಗಳನ್ನು ತನ್ನ ಸ್ನೇಹಿತರ ಸಹಾಯದಿಂದ ಬೇಗನೆ ಪಡೆದು ಆ ಕಡಲ್ಗಳ್ಳರನ್ನು ಎದುರಿಸುತ್ತಾನೆ. ಜೋರಿನ ಹೊಡೆದಾಟ ತಿಕ್ಕಾಟದ ನಂತರ ಕನಕರತ್ನ ಕಡಲ್ಗಳ್ಳರನ್ನು ಓಡಿಸುವುದರಲ್ಲಿ ಜಯ ಸಾಧಿಸುತ್ತಾನೆ. ಎಲ್ಲ ಪ್ರಯಾಣಿಕರು ಕನಕರತ್ನನನ್ನು ತುಂಬ ಪ್ರಶಂಸಿಸಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಹಾಗೆ ಜಯಸೂರ್ಯನ ಹುಂಬುತನಕ್ಕೆ ಜರೆಯುತ್ತಾರೆ. ಜಯಸೂರ್ಯ ತನ್ನ ಬೆಲೆ ಬಾಳುವ ವಸ್ತುಗಳು ತನ್ನ ಕೊಠಡಿಗೆ ಬಂದ ದಡಿಯನ ಪಾಲಾಯಿತು ಎಂದು ಹಲಬುತ್ತಾನೆ. ಆದರೆ ಕಾಲ ಮಿಂಚಿ ಹೋಗಿತ್ತು. ಮಕ್ಕಳೇ, ಬುದ್ಧಿವಂತಿಕೆ ಬರೀ ವಿದ್ಯೆಯಿಂದ ಬರುವುದಿಲ್ಲ, ಅನುಭವದಿಂದ, ವಿಧೇಯತೆಯಿಂದ, ಸಂಯಮದಿಂದ ಬರುವುದು. ಅತಿ ಬುದ್ಧಿವಂತಿಕೆ ಅಪಾಯಕ್ಕೆ ಕಾರಣವಾದೀತು. ಗೊತ್ತಾಯ್ತಾ? ಹೇಗಿದೆ ಶಾಲಿನಿ ಆಂಟಿ ಕತೆ? ಥ್ಯಾಂಕ್ ಯು. ಬಾಯ್.